ಹಾಯ್ ಲಕ್ಕಿ ಕಿಚನ್ ಡೈಲಿ ವ್ಲಾಗ್ಸ್ಗೆ ಸ್ವಾಗತ. ಇದು ಯುಗಾದಿಯ ಅಡುಗೆಯ ಸ್ಪೆಷಲ್ ವ್ಲಾಗ್. ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ. ಮೂಡ್ ಹಾಕೋದು ಸರಿಯಾಗಿರಲಿಲ್ಲ. ಯಾಕೋ ವ್ಯೂಸ್ ಬರ್ತಿಲ್ಲ, ಏನು ಮಾಡಿದ್ರೂ ಕೂಡ ವೇಸ್ಟ್ ಆಗುತ್ತೇನೋ ಅನ್ನೋ ಒಂದು ಭಯ, ಟೆನ್ಷನ್ನು. ಫುಲ್ ಎಡಿಟಿಂಗ್ ಎಲ್ಲ ಮಾಡ್ತೀವಿ, ಶ್ರಮ ಪಡ್ತೀವಿ, ಆದರೂ ಕೂಡ ಏನೂ ಉಪಯೋಗ ಇಲ್ಲ ಅಂತಂದು ಬನ್ನಿ ನಾವು ಮಾತಾಡೋಣ. ಮತ್ತು ಇವತ್ತು ಕಟ್ ಸಾರು ಅಂದರೆ ಹೋಳಿಗೆ ಸಾರು ಬದನೆಕಾಯಿ ಪಲ್ಯ ಮಾಡ್ತಿದ್ದೀನಿ. ಇದು ಕಟ್ ಸಾರು. ಒಂದು ಸೈಡಿಗೆ ಗ್ರೇವಿಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಹುರಿದಿರೋ ಕೊಬ್ಬರಿ ಮತ್ತಂಗೆ ಈರುಳ್ಳಿ, ಉಳ್ಳಾಗಡ್ಡಿ ಇರುತ್ತಲ್ವ ಅದೆಲ್ಲ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬದನೆಕಾಯಿ ಪಲ್ಯ ಅಮ್ಮ ಮಾಡಿದ್ಲು ಓಕೆ ಮಾಡಿದ್ಲು ಅಂದರೂ ಕೂಡ ನಾನು ಶೂಟ್ ಮಾಡೋಣ ಇವತ್ತು, ಸ್ಪೆಷಲ್ ಆಗಿರುತ್ತೆ, ಮೆಮೊರಿ ಕೂಡ ಆಗಿರುತ್ತೆ. ಯಾರು ವ್ಯೂಸ್ ನೋಡ್ತಾ ಇರಲಿಲ್ಲ ಅಂದರೂ ಕೂಡ ಏನಾಗುತ್ತೆ, ನಮಗಾದ್ರೂ ಮೆಮೊರಿಯಾಗಿ ಉಳಿಯುತ್ತಲ್ವ, ದೊಡ್ಡ ಹಬ್ಬ. ಹಾಗಾಗಿ ಕಟ್ ಸಾರು ಎಲ್ಲ ನಾನೇ ಮಾಡಿದ್ದೆ ಇವತ್ತು. ನೋಡಿ ಹೇಗೆ ಬರ್ತಿದೆ ಅಂತಂದು. ಹಾಗೆ ನಮ್ಮ ಲಕ್ಕಿ ಕಿಚನ್ ಡೈಲಿ ವ್ಲಾಗ್ಸ್ ಚಾನಲ್ ದೊಡ್ಡ ವೀಡಿಯೋಗಳು ಅಂದರೆ ಲಾಂಗ್ ವೀಡಿಯೋಸ್ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲ ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಕೂಡ ಶೇರ್ ಮಾಡಿ. ಈ ಹಂಬಲ್ ರಿಕ್ವೆಸ್ಟ್. ನೀವು ಹೆಲ್ಪ್ ಮಾಡೋದ್ರಿಂದ ತುಂಬ ಖುಷಿ ಪಡ್ತೀನಿ ನಾನು ಕೂಡ. ಇದೊಂದು ದೊಡ್ಡ ಹೆಲ್ಪು ಅಷ್ಟೇ. ಕಟ್ ಹಾಕ್ಕೊಳ್ಬೇಕು. ಬೇಳೆ ಕುದಿಸಿದ್ದೆಲ್ಲ ನೀರು ವಾಟರ್ ಇರುತ್ತಲ್ಲ ಅದೆಲ್ಲ ಗಂಜಿ ಥರ ಬಂದಿರುತ್ತೆ, ಅದೆಲ್ಲ ಹಾಕ್ಕೊಳ್ಬೇಕು ಸಾರಿಗೆ. ಹುಳಿ ಹಾಕ್ಕೊಂಡಿದ್ದೀನಿ. ಮ್ಯಾಕ್ಸಿಮಮ್ ಎಲ್ಲರಿಗೂ ಗೊತ್ತಿರುತ್ತೆ, ಯಾರು ಮನೆಗೆ ಡಿಫ್ರೆಂಟಾಗಿ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಸ್ವಲ್ಪ ಅರಿಶಿಣ ಕಮ್ಮಾಗಿತ್ತು ಅಂತಂದು ನಾನು ಅರಿಶಿಣ ಹಾಕ್ಕೊಂಡೆ. ಬದ್ನಿಕಾಯಿ ಪಲ್ಯ ಆದರೂ ಕಂಪ್ಲೀಟ್ ಓಕೆ ಆಗೋಯ್ತು. ಅಮ್ಮ ಅಂತಿದ್ಲು, ಕುದ್ದವೋ ಇಲ್ಲೋ ಒತ್ತಿ ಅದೇನಂತಾರೆ ಸ್ಮ್ಯಾಶ್ ಮಾಡಿ ನೋಡು ಅಂತಂದು. ಓಕೆ ಒತ್ತಿ ನೋಡಿದೆ, ಸಾರು ಆಗ್ತಾಯಿತ್ತು, ಕಟ್ ಸಾರು. ನನಗೆ ಸೆಲ್ಫಿ ಸ್ಟಿಕ್ ಇಡೋದಕ್ಕೆ ದೊಡ್ಡ ಪ್ರಾಬ್ಲಮ್ ಆಗ್ತಿದೆ. ಬೇಳೆ ಡಬ್ಬಿಯಲ್ಲಿ ಇಡ್ತಿದ್ದೀನಿ. ಇದು ಪುಳಿಯೋಗರೆಗೋಸ್ಕರ ನಾನು ಮಾಡ್ತಿರೋ ಮಸಾಲ ಇದು. ಸ್ವಲ್ಪ ಧನಿಯಾ ಮತ್ತು ಉದ್ದಿನಬೇಳೆ, ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ. ಅದಕ್ಕೆ ಹಾಗೆ ಕಡಲೆಬೇಳೆ ಮತ್ತು ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಆಯಿಲ್ ಹತ್ತಿದೆ, ಅದಕ್ಕೆ ಅಷ್ಟೇ ಆಯಿಲ್ ಸರಿ ಹೋಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಪುಳಿಯೋಗರೆಗೋಸ್ಕರ ಮಸಾಲೆ. ಇದು ಮಾವಿನಕಾಯಿ ಪುಳಿಯೋಗರೆ. ಜಸ್ಟ್ ಚಿತ್ರಾನ್ನ ಟೈಪ್ ಕೂಡ ಮಾಡ್ತಾರೆ. ನಂಗೆ ಹಿಂಗೆ ಕೂಡ ಇಷ್ಟ ಆಗುತ್ತೆ, ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಿಂಗೆ ಕೂಡ ಹುಡುಗರು ಇಷ್ಟಪಟ್ಟು ತಿಂತಾರೆ. ಯಾವುದು ಮಾಡಿದ್ರು ಕೂಡ ಇಂಥದ್ದೆಲ್ಲ ಹುಳಿ ಇರೋದು. ಸ್ವಲ್ಪ ಧನಿಯಾ ಹಾಕ್ಕೊಂಡೆ, ಮೆಂತ್ಯ ಹಾಕ್ಕೊಂಡಿದ್ದೀನಿ, ಧನಿಯಾ ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಳ್ಳು ಕೂಡ ಹಾಕ್ಕೊಳ್ಬೇಕು. ಎಳ್ಳಿನ ಪುಡಿ ಇದ್ದರೆ ಸಪ್ರೇಟಾಗಿ ಓಕೆ, ಅದು ಹಾಕ್ಕೊಂಡ್ರೆ ಇನ್ನೂ ತುಂಬ ರುಚಿ ಕೊಡುತ್ತೆ. ಲಾಸ್ಟಲ್ಲಿ ರೈಸಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಒಂದೇ ಟೈಮಲ್ಲಿ ಗಡಾಬಿಡಿ ನಿಜ ಹೇಳ್ತೀನಿ. ವಿಡಿಯೋ ಸ್ಪೀಡಿದೆ, ವಾಯ್ಸು ಏನಂತಾರೆ ಸ್ಲೋ ಇದೆ ಅಂದ್ಕೊಂಡ್ರು ಕೂಡ, ಯಾಕಂದರೆ ಎಡಿಟಲ್ಲಿ ಆಗುತ್ತೆ. ಯಾಕಂದರೆ ಇಷ್ಟು ಲಾಂಗ್ ವೀಡಿಯೋ ನೀವು ನೋಡೋ ತನಕ ಬೋರ್ ಬರುತ್ತೆ ಯಾರಿಗಾದರೂ ಕೂಡ. ಆದರೆ ಫಸ್ಟ್ ಆಫ್ ಆಲ್ ಹೇಳಬೇಕಾದ್ರೆ ಹಬ್ಬದ ಅಡುಗೆ ಅಂದ್ರೇ ಸ್ಪೀಡಾಗಿ ಮಾಡ್ತಾ ಇರ್ತೀವಲ್ವ, ತುಂಬ ಗಡಾಬಿಡಿ ಇರುತ್ತೆ. ಓಕೆ, ಮಾತಿನಲ್ಲಿ ಮರೆತೆ ಕೊಬ್ಬರಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಮಾಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದು ಪೌಡರ್. ಈಗ ಪುಳಿಯೋಗರೆ ಮಾಡೋಣ. ಅದು ಮಾವಿನಕಾಯಿ ಚಿತ್ರಾನ್ನ ಟೈಪ್. ಈ ಪೌಡರ್ ಹಾಕೋದ್ರಿಂದ ಪುಳಿಯೋಗರೆ ಅಂತ ಹೆಸರು ಅಷ್ಟೇ. ಸ್ವಲ್ಪ ಶೇಂಗಾ, ಸ್ವಲ್ಪ ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಹಾಗೆ ಏನಂತಾರೆ ಸಾಸಿವೆ, ಜೀರಿಗೆ ಹಾಕ್ಕೊಂಡು, ಬೆಳ್ಳುಳ್ಳಿ ಸ್ಮ್ಯಾಶ್ ಮಾಡ್ಕೊಂಡಿದ್ದು ಹಾಕ್ಕೊಂಡು, ಸ್ವಲ್ಪ ಕರಿಬೇವು, ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಇದ್ದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಬೇಕು, ತುಂಬ ಚೆನ್ನಾಗಿರುತ್ತೆ.
ಅದೆಲ್ಲ ಫ್ರೈ ಮಾಡೋ ಟೈಮ್ನಲ್ಲಿ ಕರಿಬೇವು ಕೊತ್ತಂಬರಿ ಎಲ್ಲ ಕೂಡ ಹಾಕ್ಕೊಳ್ಬೇಕು. ಈ ಕಡೆ ನಾನು ತುರಿದಿರೋ ಮಾವಿನಕಾಯಿ ಖಾರ ಮಾಡೋಕ್ಕೆ ರೆಡಿ ಮಾಡ್ತಿದ್ದೀನಿ. ಚೆನ್ನಾಗಾಗಿತ್ತು ಅದು ಕೂಡ, ಯಾಕಂದರೆ ಇದು ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಲ್ವ ವಿಡಿಯೋ, ಹಾಗಾಗಿ ನಾನು ಹೇಳ್ತಿದ್ದೀನಿ. ಹೀಗೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡೆ, ಚೆನ್ನಾಗಿ ಸ್ಮ್ಯಾಶ್ ಆಯ್ತು ನೋಡಿ. ಸ್ಮೆಲ್ ಮಾತ್ರ ಅದ್ದರ್ಸು. ರೈಸ್ ಹಾಕ್ಕೊಳ್ತಿದ್ದೀನಿ. ಅಷ್ಟೇ ರೈಸ್ ಹಾಕ್ಕೊಂಡು ಕಲಿಸಿದ್ರೆ ಮತ್ತು ಅಮ್ಮ ಅಂದ್ಲು, ಇದು ಯಾರಿಗೆ ಸರಿ ಹೋಗುತ್ತೆ, ತುಂಬ ಟೇಸ್ಟ್ ಆಗುತ್ತಲ್ವ, ಇನ್ನೂ ಹಾಕು ರೈಸ್ ಅಂತಂದು. ಹಾಗೆ ಮಸಾಲೆ ಕೂಡ ಹಾಕ್ಕೊಂಡೆ. ಈಗ ನಿಮ್ಗೆ ತೋರಿಸೋದು ಸ್ವಲ್ಪ ರೈಸ್ ಹಾಕ್ಕೊಂಡೆ ತೋರಿಸ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಟೇಸ್ಟ್ ಆದರೂ ಅದುರ್ಸಾಗಿತ್ತು, ಮಸ್ತ್ ಟೇಸ್ಟ್ ಆಗಿತ್ತು. ಮೆಣಸಿನ್ಕಾಯಿ ಕೂಡ ಹುಳಿಯಲ್ಲಿ ಎಲ್ಲ ಬೆಂದು ಹುಳಿ ಫ್ಲೇವರ್ ಎಲ್ಲ ಆಗಿತ್ತು. ಓಕೆ, ರೈಸ್ ಆದರೂ ಕಂಪ್ಲೀಟ್. ಪುಳಿಯೋಗರೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಈಗ ಮಾವಿನಕಾಯಿ, ತುರಿದಿದ್ದ ಮಾವಿನಕಾಯಿ ಖಾರ ಹಾಕೋಣ. ಸ್ವಲ್ಪ ಆಯಿಲ್ ಜಾಸ್ತಿ ಇರಬೇಕು. ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಬೇಕು. ಸ್ವಲ್ಪ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆನ. ಬೆಳ್ಳುಳ್ಳಿ ಅಂತಾರೆ ಬೆಂಗಳೂರು ಭಾಷೆಯಲ್ಲಿ, ನಾವು ಬೆಳ್ಳುಳ್ಳಿನೇ ಅಂತೀವಿ. ಇದ್ದರೆ ಕರಿಬೇವು ಕೂಡ ಹಾಕ್ಕೊಳ್ಬೋದು. ನಾನು ಸ್ಕಿಪ್ ಮಾಡಿಬಿಟ್ಟೆ. ಫಾಸ್ಟಾಗಿ ಮಾಡೋದಿತ್ತು, ಜಾಸ್ತಿ ಟೈಮ್ ಇದ್ದಿದ್ದಿಲ್ಲ. ಫೋನ್ಗೆ ಇನ್ನೂ ವೀಡಿಯೋಸ್ ಬರೋವಿದ್ವಲ್ವ, ಸ್ಪೀಡಲ್ಲಿ ಮಾಡಿದ್ರೆ ಟೈಮು ಇದಾಗುತ್ತೆ ಅಂತಂದು ಸ್ವಲ್ಪ ಅರಿಶಿಣ, ಖಾರ ಪುಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ನಾವು ಮಾಡಿರೋ ಮಸಾಲೆಯನ್ನು ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಒಲೆ ಬಂದ್ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಫ್ರೈ ಮಾಡೋ ಟೈಮಲ್ಲಿ ಮತ್ತೆ ಒಲೆ ಹಚ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ರೈಸ್, ಗೀ ಮತ್ತು ಈ ಖಾರ ಹಚ್ಕೊಂಡು ತಿಂದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನೈಟಲ್ಲಿ ಇಲ್ಲ ಮಾರ್ನಿಂಗಲ್ಲಿ ಒಂದೇ ರೈಸ್ ಒಂದೇ ಮಾಡಿದ್ದೆವು, ಅರ್ಜೆಂಟ್ ಎಲ್ಲಿಗಾರ ಹೋಗ್ತೀವಿ ಅಂತಂದಾಗ ಇದೆಲ್ಲ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ನನಗೆ ಯಾಕೋ ಅರಿಶಿಣ ಕಮ್ಮಿ ಅನ್ನಿಸ್ತು. ಹೀಗೆಲ್ಲ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಇವಾಗ ಹೋಳಿಗೆ ಅಮ್ಮ ಮಾಡ್ತಿದ್ದಾಳೆ, ನನಗಂತೂ ಬರಲ್ಲ. ತುಂಬ ಸ್ಪೀಡಲ್ಲಿ ಮಾಡ್ತಾರೆ ರಿಯಲ್ಲಾಗಿ ಕೂಡ. ಇಲ್ಲಿ ಲೋಕಲಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿ, ಪರವಾಗಿಲ್ಲ. ಪ್ರಾಕ್ಟೀಸ್ ಇದೆ ಅವರಿಗೆ, ಎಕ್ಸ್ಪೀರಿಯನ್ಸ್ ತುಂಬ ಜಾಸ್ತಿ. ನಾನು ಬೇರೆ ಕೆಲಸದಲ್ಲಿದ್ದೆ, ಅದೆಲ್ಲ ಕೆಲಸ ಮಾಡುವಾಗ ನೋಡಿ ಹೋಳಿಗೆ ಹೇಗೆ ಬರ್ತಿದೆ ಅಂತಂದು. ಅಮ್ಮನಿಗೆ ಹೆಲ್ತ್ ಸರಿಯಾಗಿದ್ದಿದ್ದಿಲ್ಲ, ಆದರೂ ಕೂಡ ಹಬ್ಬ ಬಿಡಬಾರ್ದು ಅಂತ ಮಾಡಿದ್ಲು. ಓಕೆ, ನೋಡಿ ಹೇಗೆ ಮಾಡ್ತಾರೆ ಅಂತಂದು. ಎಷ್ಟು ಸಣ್ಣ ಮಾಡ್ತಾರೆ ಸ್ವಾಮಿ, ತುಂಬ ಟೇಸ್ಟಿಯಾಗಿತ್ತು ಹೋಳಿಗೆ ಮಾತ್ರ. ನೋಡಿ ಹೇಗೆ ಮಾಡ್ತಿದ್ದಾರೆ ಅಂತ. ಈ ಥರ ಅವ್ರ ಟೆಕ್ನಿಕ್ ನಮಗೆ ಬರೋದೇ ಇಲ್ಲ. ಹೋಳಿಗೆಯಲ್ಲಿ ಬೇರೆ ಏನಾದರೂ ಮಾಡ್ಬೋದು. ಏನೇನು ಮಾಡ್ತಿದ್ದಾರೋ ಸ್ವಾಮಿ. ಹೋಳಿಗೆ ಹಾಕೋಕ್ಕೆ ರೆಡಿ ಮಾಡ್ತಿದ್ದಾರೆ ಪ್ಲೇಟು. ಮತ್ತೆ ಹೋಳಿಗೆಯನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಬರ್ತಿದೆ ಅಲ್ವಾ. ನಾನು ಕೂಡ ನೋಡಿಲ್ಲ, ಎಡಿಟಿಂಗ್ ಒಂದೇ ಮಾಡಿದ್ದು ವಿಡಿಯೋ. ಆ ಟೈಮ್ನಲ್ಲಿ ನಾನು ಬೇರೆ ಕೆಲಸದಲ್ಲಿದ್ದೆ. ನೋಡಿ ಇನ್ನೊಂದು ಹೋಳಿಗೆ ಮಾಡ್ತಾರೆ ಈಗ.
ಇನ್ನು ನಾವ್ಯಾವಾಗ ಕಲಿತೀವೋ ಸ್ವಾಮಿ ಅನಿಸ್ಬಿಟ್ಟಿದೆ ನನಗೆ. ಅಂದರೆ ಈ ಥರ ಪರ್ಫೆಕ್ಟಾಗಿ ಬರೋದೇ ಇಲ್ಲ ನನಗೆ. ಮಾಡ್ಬೋದು ಒಂದು ರೀತಿಲಿ, ಒಂದು ಕಡೆ ಹೂರ್ಣ ಒಂದು ಕಡೆ ಹಿಟ್ಟಾಗಿಬಿಡುತ್ತೆ ನಾವು ಮಾಡಿದರೆ. ಕಲಿಯುವ ನಾವು ಕೂಡ ಈ ಥರನೇ. ನೋಡಿ ನಮ್ಮ ವೀಡಿಯೋಸ್ ಎಲ್ಲ ಲಾಂಗ್ ವೀಡಿಯೋಸ್ ಕೂಡ ಚೆಕ್ಔಟ್ ಮಾಡಿ. ಇನ್ನೂ ಹಲವಾರು ವೀಡಿಯೋಸ್ ಇದೆ. ಈಗ ಬೇವ್ ಮಾಡುವ ಟೈಮ್. ನಮ್ಮ ಕಡೆ ನಾನು ತೆಲಂಗಾಣ ಟೈಪ್ ಮಾಡ್ತೀನಿ. ನನಗಿಷ್ಟ ತೆಲಂಗಾಣ ಬೇವ್ ಅಂದರೆ. ಆ ಕಡೆ ಪಚ್ಚಡಿ ಅಂತಾರೆ. ನಾನು ನನ್ನ ಥಿಯರಿಯಲ್ಲೇ ಮಾಡ್ತೀನಿ. ಯಾರೇನು ಹೇಳಿದ್ರು ಕೇಳೋದಿಲ್ಲ. ಫಸ್ಟ್ ಆಫ್ ಆಲ್ ನೋಡಿ, ಹುಣ್ಸೆಹಣ್ಣುಳಿ ಆಲ್ರೆಡಿ ಎಲ್ಲ ತೆಗೆದಿಟ್ಟಿದ್ರು. ಹುಣ್ಸೆಹಣ್ಣುಳಿ ಹಾಕ್ತಿದ್ದೀನಿ. ಬೆಲ್ಲದ ನೀರು ಮಿಕ್ಸ್ ಮಾಡಿ ಇಟ್ಟಿದ್ರು ಆಲ್ರೆಡಿ. ಅದೆಲ್ಲವನ್ನು ಹಾಕಿ ಸ್ವಲ್ಪ ಮಾವಿನಕಾಯಿ ತುರಿದಿದ್ದು ಮತ್ತು ಸೋಪು, ಇಲೈಚಿ, ಸಕ್ಕರೆ ಮಿಕ್ಸ್ ಮಾಡಿ ಮಿಕ್ಸಿ ಹಿಡ್ದಿದ್ದೆ, ಅದು ಕೂಡ ಹಾಕಿದೆ. ಒಂದು ಸ್ವಲ್ಪ ಹೂವು ಹಾಕ್ಕೊಳ್ಬೇಕು, ಬೇವಿನ ಹೂವು. ಒಂದು ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ. ನಮ್ಮ ಕಡೆ ಹಾಕ್ತಾರೆ, ಹಾಗಾಗಿ ಹಾಕಿದ್ದೀನಿ. ಮತ್ತು ಬೇವಿನ ಹೆಚ್ಚ ಅಂತಾರಲ್ಲ, ಅದೆಲ್ಲ ಹಾಕಿದ್ದೀನಿ. ಹೂವು ಹಾಕ್ತಿದ್ದೀನಿ, ಕೊಬ್ಬರಿ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಾಟ್ರ್ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಶುಗರ್ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದೆ. ಬೇವಿನ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿತ್ತು, ನಿಜ ಹೇಳ್ತೀನಿ, ಚೆನ್ನಾಗಾಗಿತ್ತು. ಈಗ ಬಜ್ಜಿಗೆ ಪ್ರಿಪ್ರೇಷನ್ ಮಾಡ್ತಿದ್ದೀನಿ, ಆದರೆ ಬಜ್ಜಿ ಹಾಕೋ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಉಳ್ಳಾಗಡ್ಡಿ, ಸೋಡಾ, ಉಪ್ಪು, ಅಜ್ವೈನ್, ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಕೂಡ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹಸಿ ಖಾರ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಒಂದು ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫಸ್ಟೇ ಮಿಕ್ಸ್ ಮಾಡ್ಕೊಳ್ಬೇಕು ವಾಟರ್ಕನ್ನ ಮುಂಚೆನೇ. ಅದಾದ ನಂತರ ವಾಟ್ರ್ ಸ್ವಲ್ಪ ಆ್ಯಡ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಬಂದಿತ್ತು, ಪರವಾಗಿಲ್ಲ. ಟೇಸ್ಟ್ ಆದರೂ ಭಾಳ ನೀಟಾಗಿತ್ತು. ಬೆಟರ್ ನನಗನ್ಸೋ ಮಟ್ಟಿಗೆ. ಅದ್ರ ನಾ ಹಾಕೋ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಯಾಕಂದ್ರೆ ತುಂಬ ಕೆಲಸ ಇತ್ತು, ಫೋನ್ ಬೇರೆ ಹೀಟಾಗಿತ್ತು. ಇಷ್ಟು ಹೀಟ್ ಆದರೂ ಕೂಡ ಏನೇನೋ ತಕರಾರು ಮಾಡಿ ನಾನು ವೀಡಿಯೋಗಳು ಮಾಡ್ತಿದ್ದೀನಿ. ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ನಿಮ್ಗೇನು ದುಡ್ಡು ಹತ್ತಲ್ವಲ್ಲ. ನೋಡಿ ನಮ್ಮ ಪ್ಲೇಟಲ್ಲಿ ಏನೇನಿದೆ ಅಂತಂದು: ಬೇವು, ಹಾಲು, ಕಟ್ಸಾರು, ಹೋಳಿಗೆ, ಹಪ್ಪಳ, ಬಜ್ಜಿ, ಬದನೆಕಾಯಿ ಪಲ್ಯ, ಪುಳಿಯೋಗರೆ. ಇನ್ನೂ ಏನಂತಾರೆ, ಚಪಾತಿ ಇತ್ತು, ವೈಟ್ ರೈಸ್ ಇತ್ತು. ನಿಮ್ಮ ಹಬ್ಬ ಹೆಂಗಾಯಿತು ಹೇಳಿ. ಇದು ಪ್ಲೇಟಿಂಗ್ ಮಾಡ್ತಿರೋ ವಿಡಿಯೋ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಬಂದಿದ್ದೆ. ಫಸ್ಟ್ ಆಫ್ ಆಲ್ ಹೋಳಿಗೆ ಆ ಥರ. ಅದಾದಮೇಲೆ ಮಾವಿನಕಾಯಿ ತುರಿದಿದ್ದು, ಖಾರ, ಬದನೆಕಾಯಿ ಪಲ್ಯ, ಬಜ್ಜಿ, ಹಪ್ಪಳ, ಪುಳಿಯೋಗರೆ. ಅದಾದಮೇಲೆ ಹೋಳಿಗೆಗೋಸ್ಕರ ಹಾಲು, ತುಪ್ಪ, ಇನ್ನೂ ಕಟ್ಸಾರು ಅದೆಲ್ಲ ಇದೆ. ಪ್ಲೇಟಿಂಗಲ್ಲಿ ಇಟ್ಟಿದ್ದೀನಿ. ಬೇವು. ಇವತ್ತಿನ ಮನದಾಳದ ಮಾತು ನನ್ನದಾಗಿತ್ತು. ನಿಮಗೇನು ಅನಿಸಿತ್ತು?